ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರಕಾಶ್ ಮಾತಾಡೋದು. ಹುಬ್ಬಳ್ಳಿ ಹುಡುಗ ಸೌದಿಯಲ್ಲಿ ಬಂದು ಆ್ಯಸ್ ಎ ನರ್ಸ್ ಆಗಿ ವರ್ಕ್ ಮಾಡ್ತಾ ಇರೋದು. ನೋಡ್ರಿ, ಇದು ನಮ್ಮದು ಡ್ಯೂಟಿಗೆ ಹೋಗೋದು ಬಸ್ಸು. ಇವಾಗ ಎಕ್ಸಾಕ್ಟ್ ನಿಮಗೆ ಹೇಳ್ಬೇಕಪ್ಪ ಅಂತಂದರೆ 7 ಗಂಟೆಯಿಂದ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗೋದು. 7 ಗಂಟೆ ಸೌದಿ ಟೈಮಿಂಗಪ್ಪ ಅಂತಂದರೆ ನಿಮಗಾಗಿರುತ್ತೆ 9:30. ಅಂದರೆ 2.5 ತಾಸು ಡಿಫ್ರೆನ್ಸ್ ಐತಿ ಸೌದಿಗೂ ಮತ್ತು ಇಂಡಿಯಾಕ್ಕೂ. ನಮಗೆ ನೋಡ್ರಿ, ಈಗ 7 ಗಂಟೆ 10 ನಿಮಿಷ ಕಡಿಮೆ ಇರುತ್ತೆ. ಹಾಸ್ಪಿಟ್ಲಿಗೆ ಹೋಗಿ ರೀಚ್ ಆಗೋದ್ರೊಳಗೆ 7 ಗಂಟೆ ಆಗಿರುತ್ತೆ. ನೋಡಿ ಗೈಸ್, ನಾವೆಲ್ಲರೂ ನರ್ಸ್. ಕರ್ನಾಟಕದವನು ಅಂತಂದರೆ ನಾನೊಬ್ಬನೇ. ಈ ಮಿಕ್ಕಿದವರೆಲ್ಲರೂ ತಮಿಳ್ನಾಡಿನವರಿದ್ದಾರೆ, ಮತ್ತು ಕಾಶ್ಮೀರಿಯನ್ಸ್ ಇದ್ದಾರೆ. ನೋಡಿ ಗೈಸ್, ಈಗ ನಮ್ಮದು ಹಾಸ್ಪಿಟ್ಲ್ ಬಂತು. ಇದೇ ಗೈಸ್ ನಮ್ಮದು ಹಾಸ್ಪಿಟ್ಲ್. ನೋಡ್ತಾ ಇರೋದು ನೀವು, ಹಿಲೆಕ್ಸ್ ಒಂದು ಕಾರ್ ನಿಂತೈತಿ. ಇಲ್ಲಿ ಸೌದಿಯಲ್ಲಿ ವೆರೈಟಿ ಕಾರ್ ನೋಡಕ್ಕೆ ಸಿಗ್ತಾವೆ ಗೈಸ್. ಇಲ್ಲಿ ನೋಡ್ರಿ, ಇವರ ನಮ್ಮ ಕಲೀಗ್ಸ್, ಕೋವರ್ಕರ್ಸ್. ಇವ್ರು 3 ಜನ ತಮಿಳ್ನಾಡಿನವರಾಗಿರ್ತಾರೆ. ನೋಡ್ರಿ, ಅವ್ರದ್ದು ಯಾಕೆ ಬ್ಲೂ ಐತಿ, ನಮ್ದು ಯಾಕೆ ವೈಟ್ ಐತಪ್ಪ ಅಂತಂದರೆ ನಾನು ಇನ್ನೂ ಡ್ರೆಸ್ ತೊಗೊಂಡಿಲ್ಲ. ಸೊ ಹಂಗಾಗಿ ನಮ್ಮದು ವೈಟ್ ಕಲರ್ ಐತಿ. ನೋಡಿ ಗೈಸ್, ಬಂದ ತಕ್ಷಣ ಮೊದಲು ಚೆಕ್ ಮಾಡೋದು ನಾವು ಫೈಲ್, ಹ್ಯಾಂಡ್ ಓವರ್ ಅದೆಲ್ಲ ತೊಗೊಂಡ್ಮೇಲೆ ಫೈಲೆಲ್ಲ ಚೆಕ್ ಮಾಡ್ತೇವೆ. ಏನೈತಿ, ಯಾವ ಪೇಷಂಟ್ ಇದೆಯಾ, ಏನಾಗಿತ್ತು, ಮಿಕ್ಕಿದ್ದ ರಿಮೈನಿಂಗ್ 12 ಅವರಲ್ಲಿ ಏನಾಗಿತ್ತು ಅಂತಂದೆಲ್ಲ ಚೆಕ್ ಮಾಡಿ, ಅದು ಪೇಷಂಟ್ಗೆಲ್ಲ ಹೋಗಿ ನೋಡ್ಕೊಂಡ್ಬಂದು ವೈಟಲ್ಸ್ ಎಲ್ಲ ಚೆಕ್ ಮಾಡ್ತೀವಿ ಎಲ್ಲ ಪೇಷಂಟಿಂದೂ. ಆಮೇಲೆ ನಾನು ವರ್ಕ್ ಮಾಡ್ತಾ ಇರೋದು ಗೈಸ್, ನಾವು ವರ್ಕ್ ಮಾಡ್ತಾ ಇರೋದು ರಿಹ್ಯಾಬಿಟೇಷನ್ ಸೆಂಟ್ರಲ್ಲಿ. ರಿಹ್ಯಾಬಿಟೇಷನ್ ಸೆಂಟ್ರಪ್ಪ ಅಂತಂದರೆ IV ಆ ಥರ ಏನೂ ಇರೋಲ್ಲ, ಇಂಜೆಕ್ಷನ್ಸ್ ಅದು ಇದು ಏನೂ ಇರೋಲ್ಲ. ಖಾಲಿ ಮೆಡಿಸಿನ್ಸ್ ಮೀನ್ಸ್ ಟ್ಯಾಬ್ಲೆಟ್ಸ್ ಅಷ್ಟೇ ಇರ್ತವೆ. IV ಇಂಜೆಕ್ಷನ್ಸು ಆ ಥರ ಎಂತನೂ ಇರೋಲ್ಲ. ನೋಡ್ರಿ, ಈಗ ಎಕ್ಸಾಕ್ಟಾಗಿ ಹೇಳ್ಬೇಕಪ್ಪ ಅಂತಂದ್ರೆ 4:45ಗೆ ನಾವು ಮೆಡಿಸಿನ್ ಕೊಡೋಕ್ಕಂತ ಸ್ಟಾರ್ಟ್ ಮಾಡ್ತೀವಿ. ನೋಡ್ತಾ ಇರ್ಬೋದು ನೀವು, ಮಕಾಯಿ ಎಲ್ಲ ತೊಗೊಂಡು ಮೆಡಿಸಿನ್ ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಮೆಡಿಸಿನ್ ಕೊಡೋದೇನು ತೋರಿಸಿಲ್ಲ ನಿಮಗೆ, ಯಾಕಂದ್ರೆ ಪ್ರೈವಸಿ ಮೇಂಟೈನ್ ಮಾಡಬೇಕಾಗುತ್ತೆ. ಪೇಷಂಟಿಂದೇನು ತೋರ್ಸೋಕೆ ಬರೋಲ್ಲ. ಸೊ ಮೆಡಿಸಿನ್ ಕೊಟ್ಟ ಮೇಲೆ ನಾನು ಬಂದೆ ಡೈರೆಕ್ಟಾಗಿ ಟೀ ಕುಡಿಯೋಕ್ಕೆ ಕ್ಯಾಂಟೀನಿಗೆ ಬಂದೆ. ನೋಡ್ರಿ, ಟೀ ಮತ್ತು ಬ್ರೆಡ್ ಇತ್ತು, ಬ್ರೆಡ್ ತಿಂತಾಯಿದ್ದೀನಿ. ಬೆಳಗ್ಗೆ ಮಠ ಅಂತಂದರೆ ಹೊಟ್ಟೆ ಹಸಿವಾಗ್ಬಿಡುತ್ತೆ. ಅದು ಇನ್ನೊಂದು ಸ್ವಲ್ಪ ಮೆಡಿಸಿನ್ಸ್ ಕೊಡೋದು ಬ್ಯಾಲೆನ್ಸ್ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಾಕತ್ತಿದ್ದೆ. ಇವಾಗ ಸಿರಪ್ಗಳು ಇರ್ತಾವೆ ನೋಡ್ರಿ, ಅಷ್ಟೇ ಸಿರಪ್ಗಳು, ಟ್ಯಾಬ್ಲೆಟ್ಸ್ಗಳು ಅಷ್ಟೇ ಇರ್ತಾವೆ ಗೈಸ್ ಇಲ್ಲಿ ಪೇಷಂಟ್ಗಳಿಗೆ. ನೋಡ್ರಿ, ನಿಮಗೆ ಯಾರಿಗಾದರೂ ಸೌದಿಯಲ್ಲಿ ಬಂದು ವರ್ಕ್ ಮಾಡೋದು ಏನಾದರೂ ಇಂಟ್ರೆಸ್ಟ್ ಇದ್ದರೆ DM ಮಾಡಿರಿ, ಮೆಸೇಜ್ ಕಾಮೆಂಟ್ ಮಾಡಿರಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೇನೆ. ನೋಡ್ರಿ, ಸೌದಿಯಲ್ಲಿ 4 ಟೈಪ್ಸ್ ಆಫ್ ಹಾಸ್ಪಿಟಲ್ಸ್ ಅಂತ ಇರ್ತಾವೆ. ಕ್ಲಿನಿಕ್ಸ್ ಅಂತ ಇರ್ತಾವೆ, ಹಾಸ್ಪಿಟಲ್ಸ್ ಅಂತ ಇರ್ತಾವೆ, ಮತ್ತು ಇಂಡಸ್ಟ್ರಿಯಲ್ ಅಂತ ಇರುತ್ತೆ, ಮತ್ತು ರಿಹ್ಯಾಬಿಟೇಷನ್ ಸೆಂಟರ್ ಅಂತ ಇರ್ತಾವೆ. ನಾನು ವರ್ಕ್ ಮಾಡ್ತಾ ಇರೋದು ರಿಹ್ಯಾಬಿಟೇಷನ್ ಸೆಂಟ್ರಲ್ಲಿ. ಹೆಚ್ಚಿಗೆ ನಮಗೆ ವರ್ಕ್ ಪ್ರೆಷರ್ ಇರೋದಪ್ಪ ಅಂತಂದರೆ ಹಾಸ್ಪಿಟಲ್ ಸೈಡು ವರ್ಕ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರ್ತೈತಿ. ಕ್ಲಿನಿಕಲ್ ಸೈಡು ಅಷ್ಟೊಂದು ಏನು ವರ್ಕ್ ಪ್ರೆಷರ್ ಇರೋಲ್ಲ. ಆಮೇಲೆ ನಮ್ಮ ರಿಹ್ಯಾಬಿಟೇಷನ್ ಸೆಂಟ್ರಲ್ಲಿ ಹೇಳ್ಬೇಕಪ್ಪ ಅಂತಂದರೆ ಅಷ್ಟೊಂದೇನು ಕೆಲಸ ಇರೋಲ್ಲ. ಒಂದೊಂದು ರಿಹ್ಯಾಬಿಟೇಷನ್ ಸೆಂಟ್ರಲ್ಲಿ ಊಟ ಅದೆಲ್ಲ ಸಿಗ್ತಾವೆ, ಬಟ್ ನಮ್ಮದು ರಿಹ್ಯಾಬಿಟೇಷನ್ ಸೆಂಟ್ರಲ್ಲಿ ಊಟ ಅದೇನು ಸಿಗೋಲ್ಲ. ನಾವು ರೂಮಿಂದನೇ ತೊಗೊಂಬರ್ತೀವಿ ಪ್ರಿಪೇರ್ ಮಾಡಿಕೊಂಡು. ನೋಡಿರಿ, ನಮ್ಮದು ನೈಟ್ ಡ್ಯೂಟಿ. ಎಲ್ಲ ಪೇಷಂಟಿಂದು ಅಷ್ಟು ತೊಗೊಂಡು ಪೇಷಂಟ್ ಅದ ನೋಡ್ರಿ. ಆಲ್ಮೋಸ್ಟ್ ಒಂದು 30ರಿಂದ 35 ಪೇಷಂಟ್ ಆಗ್ತಾವೆ ನನ್ನ ಅಂಡ್ರ್. ಆಮೇಲೆ ನೋಡ್ತಾ ಇರ್ಬೋದು ನೀವು, ಇದು ನಮ್ಮ ನರ್ಸಿಂಗ್ ರೂಮ್ ಆಗಿರುತ್ತೆ. ನಾವು ನರ್ಸಿಂಗ್ ರೂಮ್ನಾಗ ಇರ್ತೀವಿ. ಏನಾದರೂ ಪೇಷಂಟಿಗೆ ಏನಾದರೂ ಇದ್ದರೆ ಬಂದು ನಮ್ಗೆ ವಾರ್ಡ್ಬಾಯ್ಗಳು, ಇಲ್ಲಿ ಆಮಿಲ್ಗಳು ಅಂತಾರೆ, ಅವ್ರು ಬಂದು ನಮ್ಗೆ ಕರೀತಾರೆ. ಈ ಥರ ಪೇಷಂಟಿಗೆ ಪ್ರಾಬ್ಲಮ್ ಐತಿ, ಬಂದು ನೋಡು ಅಂತೇಳಿ ಕರೆದ್ಮೇಲೆ ನಾವು ಹೋಗಿ ನೋಡಿ ಅದು ಏನೇನೈತಿ ಎಲ್ಲ ಕ್ಲಿಯರ್ ಮಾಡ್ತೀವಿ. ಅಷ್ಟು ಮುಖ್ಯ, ಏನಾದರೂ ಸೀರಿಯಸ್ ಇತ್ತಪ್ಪ ಅಂತಂದರೆ ಪೇಷಂಟನ್ನು ಡೈರೆಕ್ಟಾಗಿ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತೇವೆ. ಅಷ್ಟೇ ನಮ್ಮ ಕೆಲಸ. ಆಮೇಲೆ ನೋಡ್ರಿ, ಡ್ಯೂಟಿ ಮುಗಿಸ್ಕೊಂಡು ಬೆಳಗ್ಗೆ 7 ಗಂಟೆ 15 ನಿಮಿಷ ಇವಾಗ ಬಸ್ ಬಂತು ನಮ್ಮದು. ಬಸ್ ಹತ್ಕೊಂಡು ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ.
ರೂಮ್ಗೆ ಮತ್ತು ಹಾಸ್ಪಿಟಲ್ಗೆ ಆಲ್ಮೋಸ್ಟ್ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಗೈಸ್ ಅಷ್ಟೇ. ನಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫ್ರೀ ಇರುತ್ತೆ, ಬಸ್ ಎಲ್ಲ ಬಂದು ಪಿಕಪ್ ಡ್ರಾಪ್ ಎಲ್ಲ ಮಾಡುತ್ತೆ. ನೋಡ್ರಿ, ನಾನು ಸೌದಿಯಲ್ಲಿ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀನಪ್ಪ ಅಂತಂದರೆ ನಜ್ರಾನ್ ಅಂತ ಒಂದು ಊರು. ಈಗ ನಮ್ಮ ಕರ್ನಾಟಕದಾಗ ಹೆಂಗೆ ಬೆಂಗಳೂರು, ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ ಅಂತ ಹೆಂಗಿರುತ್ತೆ ಹಂಗತ್ತೆ ಒಂದು ಸೌದಿ ಅರೇಬಿಯಾದಾಗ ಒಂದು ಊರು. ಅದರ ಹೆಸರು ನಜ್ರಾನ್ ಅಂತ ಒಂದು ಊರು. ಅದರಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು. ಈಗ ನೋಡ್ರಿ ನಮ್ಮ ರೂಮು, ಇದು ನಮ್ಮೆಲ್ಲ ಬೆಡ್ಸ್ ಗೈಸ್. ಇದು ಒಂದು ಸ್ವಲ್ಪ ಹಳೆ ವಿಡಿಯೋ ಆಗಿರ್ತೈತಿ. ಯಾಕಪ್ಪ ಅಂತಂದರೆ ಸ್ಟಾರ್ಟಿಂಗ್ ನಾನು ಬಂದಾಗಿದ್ದ ವಿಡಿಯೋ ಮಾಡಿದ್ದು ಅಪ್ಲೋಡ್ ಮಾಡೋದು ಆಗಿದ್ದಿಲ್ಲ. ಇವತ್ತು ಅಪ್ಲೋಡ್ ಮಾಡಾಕ್ತೀನಿ. ಈಗ ಪ್ರೆಸೆಂಟ್ ರೂಮ್ ಟೂರ್ ಬೇಕಪ್ಪ ಅಂತಂದ್ರೆ ನಾನು ನಿಮಗೆ ಕೊಡ್ತೀನಿ. ನೋಡ್ರಿ, ಅದೇ ಹೇಳ್ಬೇಕಂದ್ರೆ ನಮ್ಮದು ಫಸ್ಟ್ ಒಂದು ಸ್ಯಾಲ್ರಿ ಆಗಿತ್ತು. ಅವಾಗ ಅದನ್ನು ತೊಗೊಂಡು ಅದೆಲ್ಲ ಸೌದಿ ನೋಟ್ಸ್ ಅದ್ರದ್ದು ಒಂದು ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನೋಡ್ರಿ, ಸ್ಯಾಲ್ರಿ ಬಂದತ್ತಂತೇಳಿ ಹೊರಗೆ ಹೊಂಟಿದ್ವಿ. ಸ್ಯಾಲ್ರಿ ಎಲ್ಲ ಮನೆ ಟ್ರಾನ್ಸ್ಫರ್ ಮಾಡೋದಿರುತ್ತಲ್ಲ, ಅದಕ್ಕೋಸ್ಕರ ಹೊರಗೆ ಹೊಂಟಿದ್ವಿ. ಹೋಗಿ ಸ್ಯಾಲ್ರಿ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದ ಮೇಲೆ ನಾವು ನೋಡ್ರಿ ಈಗ ಅಡುಗೆ ಮಾಡ್ತೀವಿ, ಚಪಾತಿ ಮಾಡ್ತೀವಿ. ಇದು ನಮ್ಮ ಕಡೆ ಹುಬ್ಬಳ್ಳಿ ಕಡೆ ಗೋಧಿ ಹಿಟ್ಟು, ಇದು ನಮ್ಮ ಚಪಾತಿ ಒತ್ತೈತಿ. ಒಂದು ಸ್ವಲ್ಪ ನಮಗೂ ಮಾಡೋಕ್ಕೆ ಬರೋಲ್ಲ, ಬ್ಯಾಚುಲರ್ಸ್, ಸೊ ಹಂಗಾಗಿ ಮಾಡೋಕ್ಕೆ ಬಂದಿಲ್ಲ. ಏನೋ ಒಂದು ಮಾಡ್ಕೊಂಡು ತಿಂತೀವಿ ಗೈಸ್. ಏನು ಬರುತ್ತೋ ಅದನ್ನು ಮಾಡ್ಕೊಂಡು ತಿನ್ನೋದು ಅಷ್ಟೇ, ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ. ಇಷ್ಟ ಗೈಸ್ ನನ್ನ ಈ ಸಣ್ಣ ಒಂದು ಡೈಲಿ ಲಾಗ್ ಆಗಿತ್ತು. ಇನ್ನೂ ಡೀಟೇಲ್ ಆಗಿ, ಇನ್ನೂ ಕ್ಲಿಯರ್ ಆಗಿ ವಿಡಿಯೋಸ್ಗಳು ಬರ್ತವೆ. ಇದು ಭಾಳ ಹಳೆ ವಿಡಿಯೋ ಆಗಿತ್ತು. ನಾನು ಬಂದು ಇವಾಗ 4 ಮಂತ್ಸ್ ಆಯಿತು. ಇದು ನಾನು ಮಾಡಿದ್ದು ವಿಡಿಯೋ 2 ಮಂತ್ಸ್ಗೆ ಬಂದಾಗ. ಇಷ್ಟ ಗೈಸ್, ಇನ್ನು ಮುಂದೆ ಇನ್ನೊಂದು ವಿಡಿಯೋ ಬರುತ್ತೆ, ನೀಟಾಗಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್.